ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮೃದುವಾದ ಮೆಂತ್ಯ ದೋಸೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಯಾವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ. ಮೆಂತ್ಯ ದೋಸೆ ಮಾಡೋದಕ್ಕೆ ನಾನು ಅಕ್ಕಿ ಮತ್ತು ಮೆಂತ್ಯದ ಕ್ವಾಂಟಿಟಿಯನ್ನು ಈ ಗ್ಲಾಸ್ನಲ್ಲಿ ತೋರಿಸ್ತಾ ಇದ್ದೀನಿ. ಈ ಗ್ಲಾಸ್ನಲ್ಲಿ ನಾನು 1 ಗ್ಲಾಸ್ ಆಗುವಷ್ಟು ಮೆಂತ್ಯವನ್ನು ತಗೊಳ್ತಾ ಇದ್ದೀನಿ. ಇದೇ ಸೇಮ್ ಗ್ಲಾಸ್ನಲ್ಲಿ ನಾನು 6 ಗ್ಲಾಸ್ ಆಗುವಷ್ಟು ತಿಂಡಿ ಅಕ್ಕಿಯನ್ನು ತಗೊಳ್ತಾ ಇದ್ದೀನಿ. ನಿಮಗೇನಾದರೂ ಇಷ್ಟು ಕ್ವಾಂಟಿಟಿ ಬೇಡ ಅಂದರೆ ಅರ್ಧ ಗ್ಲಾಸ್ ಮೆಂತ್ಯಕ್ಕೆ 3 ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ಕೂಡ ಹಾಕ್ಕೊಳ್ಬೋದು. ಇದೆರಡನ್ನು ನಾನು ಇವಾಗ 3ರಿಂದ 4 ಬಾರಿ ವಾಶ್ ಮಾಡಿಕೊಂಡು ಮತ್ತು ಇದು ನೆನೆಯುವುದಕ್ಕೆ ನೀರನ್ನು ಹಾಕಿ ಒಂದು 5 ಗಂಟೆಗಳ ಕಾಲ ಇದನ್ನು ಬಿಡ್ತಾ ಇದ್ದೀನಿ. ಒಂದು 5ರಿಂದ 6 ಗಂಟೆ ಇದು ಚೆನ್ನಾಗಿ ನೆನೆಯಬೇಕು. ಇವಾಗ 5 ಗಂಟೆ ನೆನೆದಿದ ಮೇಲೆ ಮೆಂತ್ಯ ಈ ಥರ ಆಗಿದೆ. ಇವಾಗ ಇದನ್ನು ಮತ್ತೆ ಒಂದು ಸಲ ವಾಶ್ ಮಾಡಿಕೊಂಡು ರುಬ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರನ್ನ ತೆಗೆದುಕೊಂಡು ಇದಕ್ಕೆ ಸ್ವಲ್ಪ ಮೆಂತ್ಯ ಮತ್ತು ಸ್ವಲ್ಪ ಅಕ್ಕಿಯನ್ನು ಹಾಕ್ಕೊಂಡು ರುಬ್ಕೊಳ್ತೀನಿ. ಬರೀ ಮೆಂತ್ಯವನ್ನು ಹಾಕ್ಕೊಂಡು ರುಬ್ಬಿದರೆ ಮಿಕ್ಸಿ ತಿರುಗೋದಿಲ್ಲ. ಅದಕ್ಕೆ ಈ ಥರ ಸ್ವಲ್ಪ ಅಕ್ಕಿ ಮತ್ತು ಸ್ವಲ್ಪ ಮೆಂತ್ಯವನ್ನು ಹಾಕಿ ರುಬ್ಬೋದ್ರಿಂದ ಈಸಿಯಾಗಿ ರುಬ್ಕೋಬೋದು. ಇದರ ಜೊತೆಯಲ್ಲಿ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿ, ಅರ್ಧ ಕಪ್ ಆಗುವಷ್ಟು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ರುಬ್ಬೋದಕ್ಕೆ ನೀರನ್ನು ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಕೊಳ್ತಾ ಇದ್ದೀನಿ. ಬೆಲ್ಲ ಬೇಕಿದ್ದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಇವಾಗ ಇದು ರುಬ್ಬಿದ್ದಾಗಿದೆ. ಇದನ್ನು ಇವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಅದೇ ತರಹ ಉಳಿದ ಅಕ್ಕಿ ಮತ್ತು ಮೆಂತ್ಯವನ್ನು ಕೂಡ ರುಬ್ಬಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮತ್ತೆ 1-2 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕಿದ ಮೇಲೆ ಕೂಡ ಮತ್ತೆ ಇದನ್ನು ಒಂದು ಸಲ ಮಿಕ್ಸ್ ಮಾಡಿ ಪ್ಲೇಟನ್ನು ಮುಚ್ಚಿ ಇದನ್ನು ಹಾಗೆ ಬಿಡ್ತಾ ಇದ್ದೀನಿ. ಹಿಟ್ಟಿಗೆ ನೀರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿದ ಮೇಲೆ ಈ ಹದದಲ್ಲಿ ಇದನ್ನು ಇಡ್ತಾ ಇದ್ದೀನಿ. ಹಿಟ್ಟನ್ನು ರುಬ್ಬಿದ ದಿನ ಸೇಮ್ ಡೇ ಇದನ್ನು ಮಾಡ್ತಾ ಇಲ್ಲ, ನೆಕ್ಸ್ಟ್ ಡೇ ಮಾರ್ನಿಂಗ್ ಇದನ್ನು ಮಾಡ್ತಾ ಇರೋದು. ನೈಟ್ ಫುಲ್ ಇದನ್ನು ಹಾಗೆ ಬಿಡಬೇಕು, ಇಡ್ಲಿ ಹಿಟ್ಟಿನ ಥರ. ನೆಕ್ಸ್ಟ್ ಡೇ ಮಾಡೋದ್ರಿಂದ ಹಿಟ್ಟು ಉಕ್ಕಿ ಬಂದಿರುತ್ತೆ. ನೆಕ್ಸ್ಟ್ ಡೇ ಇದನ್ನು ಮಾಡುವಾಗ ಹಿಟ್ಟು ಈ ಥರ ದಪ್ಪ ಆಗಿರುತ್ತೆ. ಇವಾಗ ಇದನ್ನು ಮತ್ತೆ ಉದ್ದಿನ ದೋಸೆ ಹಿಟ್ಟಿನ ಹದಕ್ಕೆ ಕರಡ್ಕೊಳ್ಬೇಕು. ಅದಕ್ಕೆ 1-2ರಿಂದ 3 ಗ್ಲಾಸ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು. ನೀರನ್ನು ಒಂದೇ ಸಲ ಹಾಕ್ಕೊಂಡ್ರೆ ಹದ ಗೊತ್ತಾಗಲ್ಲ, ಅಂದರೆ ಒಂದೊಂದೇ ಗ್ಲಾಸ್ ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಫೈನಲ್ ಆಗಿ ಹಿಟ್ಟು ಈ ಹದದಲ್ಲಿ ಇರಬೇಕು. ಇವಾಗ ಗ್ಯಾಸ್ ಮೇಲೆ ತವಾವನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇದು ಬಿಸಿ ಆದಮೇಲೆ ಇದಕ್ಕೆ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 2 ಸೌಟ್ ಆಗುವಷ್ಟು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ಹಾಕ್ಕೊಂಡು ಈ ಥರ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಮುಚ್ಚಳವನ್ನು ಮುಚ್ಚಿ ಇದನ್ನು ಬೇಯೋದಕ್ಕೆ ಇಟ್ಕೊಳ್ಳಿ. ಈ ಥರ ಅರ್ಧಂಬರ್ಧ ಬೆಂದಾಗ ಇದನ್ನು ತಿರ್ಸಾಕೋಬೇಡಿ, ಅದು ತಿರ್ಸಾಕೋದಕ್ಕೆ ಬರೋದೆಲ್ಲ ಹರಿದೋಗುತ್ತೆ. ಈ ಥರ ಕಂಪ್ಲೀಟ್ ಒಂದು ಸೈಡ್ ಬೆಂದಿದ ಮೇಲೆ ಇದನ್ನು ತಿರ್ಸಿ ಇನ್ನೊಂದು ಸೈಡ್ ಕೂಡ ಇದನ್ನು ಬೇಯಿಸ್ಕೊಳ್ಳಿ. ಈ ಥರ ಆಗಿದ್ಮೇಲೆ ಇದನ್ನು ತೆಗೆದ್ಬಿಡಿ. ದೋಸೆಯನ್ನು ಹಾಕೊಳ್ಳುವ ಮೊದಲು ಎಣ್ಣೆಯನ್ನು ಹಚ್ಕೊಳ್ಳಿ, ದೋಸೆ ಈಸಿಯಾಗಿ ತೆಗೆಯೋದಕ್ಕೆ ಬರುತ್ತೆ. ಹಿಟ್ಟನ್ನು ಹಾಕಿದ ಮೇಲೆ ಅದನ್ನು ತುಂಬ ತೆಳುವಾಗಿ ಅಥವಾ ದಪ್ಪವಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಡಿ, ಮೀಡಿಯಮ್ ಆಗಿ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ದೋಸೆ ತಿರ್ಸಾಕೋದಕ್ಕೆ ಕೂಡ ಈಸಿ ಆಗುತ್ತೆ. ಒಂದು ಸೈಡ್ ಕೂಡ ಇದನ್ನು ತೆಳುವಾಗಿ ಹಾಕ್ಕೊಂಡು ರೋಸ್ಟಾಗಿ ಕೂಡ ಬೇಯಿಸ್ಕೊಂಡು ತಿನ್ಬೋದು. ಮೆಂತ್ಯ ದೋಸೆಯನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇಲ್ಲಾಂದರೆ ನೈಟ್ ರೈಸ್ ಬದಲಿ ಕೂಡ ಇದನ್ನು ಮಾಡ್ಕೊಂಡು ತಿನ್ಬೋದು. ಮೆಂತ್ಯ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ನಾನು ಇದನ್ನು ಕೆಂಪು ಚಟ್ನಿಯೊಂದಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಕೆಂಪು ಚಟ್ನಿ ರೆಸಿಪಿ ಕೂಡ ಬೇಕಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ.
ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.